ಹಾಯ್ ಫ್ರೆಂಡ್ಸ್, ತುಂಬ ಡಿಸೈನ್ ಬ್ಲೌಸು, ವರ್ಕ್ ಬ್ಲೌಸ್ ಎಲ್ಲದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ಹಾಫ್ ಸ್ಲೀವ್ಸ್ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತಿದ್ದೀನಿ. ಲೈನಿಂಗ್ ಬ್ಲೌಸ್ ಆಗಿರುತ್ತೆ. ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಎಷ್ಟೆಷ್ಟು ಇಂಚಿದೆ ಅಂತ ನಿಮಗೆ ಹೇಳ್ಬಿಡ್ತೀನಿ. ತುಂಬ ಜನ ಕೇಳ್ತಿರ್ತೀರ ಯಾವ ಸೈಜದು ಹೇಳಿ ಅಂತ, ಅದಕ್ಕೋಸ್ಕರ ಹೇಳ್ಬಿಡ್ತಿದ್ದೀನಿ ಮೊದಲಿಗೆ ಯಾವ ಸೈಜು ಅಂತ. ನೋಡಿ, 9.5 ಇದು ಬಂದು ಅಳತೆ ಬಂದು ಸುತ್ತಳತೆ ಬಂದು 9.5 ಇದೆ. 9.5 ಅಂದರೆ 9.5ನ ಈ ರೀತಿ ಸೇರಿಸ್ಕೊಂಡಾಗ ಇದು ಬಂದು 38 ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಇದು 38ನ ಸುತ್ತಳತೆ ಬ್ಲೌಸ್ ಆಗಿರುತ್ತೆ ಇದು ಟೋಟಲ್ ಆಗಿ. ಇವಾಗ ಲೆಂತ್ ಎಷ್ಟಿದೆ ಅಂತ ತೋರಿಸ್ಬಿಡ್ತೀನಿ. ಬೆನ್ನಿನ ಉದ್ದ ಎಷ್ಟಿದೆ ಅಂತ ತೋರಿಸ್ಬಿಡ್ತೀನಿ. ನೋಡಿ, ಬೆನ್ನಿನ ಉದ್ದ 13.5 ಇದೆ. ಬೆನ್ನಿನ ಉದ್ದ 13.5 ಇದೆ. ನೋಡಿ, 13.5 ಇದೆ. ಇದು ಬಂದು ಸುತ್ತಳತೆ ಬಂದು 9.5 ಇದೆ. 9.5 ಸುತ್ತಳತೆ ಬಂದು 9.5 ಇದೆ. ಹಾಫ್ ಸ್ಲೀವ್ಸ್ ಆಗಿರುತ್ತೆ. ನೋಡಿ, ಹಾಫ್ ಸ್ಲೀವ್ಸಿನ ಉದ್ದ ಎಷ್ಟಿದೆ ಅಂತ ಕೂಡ ಹೇಳ್ಬಿಡ್ತೀನಿ. ಸ್ಲೀವ್ಸ್ನ ಉದ್ದ 5.5 ಇದೆ. ಅದರದ್ದು ಸುತ್ತಳತೆ ಬಂದು ಸ್ಲೀವ್ಸಿನ ಸುತ್ತಳತೆ ಬಂದು ನೋಡಿ 6.5 ಇದೆ. 6.5 ಇದೆ ಸುತ್ತಳತೆ ಬಂದು. ಬ್ಲೌಸ್ ಎಲ್ಲ ಈ ರೀತಿ ನರ್ಗೆ ಇಟ್ಕೊಂಡಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಅಳತೆ ಮಾಡ್ಕೋಬೇಕಾಗತ್ತೆ ನಾವು. ನೋಡಿ, ಈ ರೀತಿ ಇಟ್ಕೊಂಡು, ಇಲ್ಲ ಉಲ್ಟಾ ಮಾಡಿಕೊಂಡ್ರೂ ಆಗುತ್ತೆ. 6.75 ಇದೆ. ಉಲ್ಟಾ ಮಾಡಿ ಇಟ್ಕೊಂಡ್ರೂ ಕೂಡ ಆಗುತ್ತೆ. ನಾನು ಆದಷ್ಟು ನನಗೆ ಕಸ್ಟಮರ್ ಬ್ಲೌಸ್ ಕೊಟ್ಟರೆ ನಾನು ಹಾಗೇ ಅಳತೆ ಮಾಡೋದು. ಟೇಪಲ್ಲಿ ಅಳತೆ ಮಾಡೋದು ಕಡಿಮೆ, ಬ್ಲೌಸನ್ನೇ ಇಟ್ಕೊಂಡು ಬಿಡ್ತೀನಿ. ಹಾಗಾಗಿ ಕೆಲವೊಬ್ಬರು ಕೇಳ್ತಿರ್ತೀರ ಯಾವ ಸೈಜು ಎಷ್ಟೆಷ್ಟೆಲ್ಲ ತಗೊಂಡ್ರಿ ಟೇಪಲ್ಲಿ ಹೇಳಿ ಅಂತ. ಅದಕ್ಕಾಗಿ ನಾನು ಮೊದಲಿಗೆ ಎಷ್ಟೆಷ್ಟು ಅಂತ ಒಂದು ಸಲ ಹೇಳಿಬಿಟ್ಟೆ. ಇವಾಗ 1/2 ಇಂಚು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ತೀನಿ. ನಾನು ರೆಗ್ಯುಲರಾಗಿ ಯಾವಾಗಲೂ ಕೂಡ ಬ್ಯಾಕ್ನ ಕಟ್ ಮಾಡಿಕೊಂಡು ಆಮೇಲೆ ಸ್ಲೀವ್ಸ್ನ ಕಟ್ಟಿಂಗ್ ಮಾಡಿ ತೋರಿಸ್ತಿದ್ದೆ. ಇವಾಗ ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ಬಿಡ್ತೀನಿ. 1/2 ಸ್ಲೀವ್ಸ್ ಆಗಿರೋದ್ರಿಂದ ಯಾವ್ಯಾವ ರೀತಿ ಇಟ್ಕೋಬೇಕು ಅಂತ ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡಿಬಿಡ್ತೀನಿ. ನೋಡಿ, ಒಂದು ಫೋಲ್ಡ್, ಈಗ 2 ಫೋಲ್ಡ್ ಇದೆ. ಇದನ್ನು ಈ ರೀತಿ ಇನ್ನೊಂದು ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡಿಂಗ್ ಸೈಡು ನಮ್ಮ ಕಡೆ ಇರಬೇಕು. ಯಾವಾಗಲೂ ಕೂಡ ಸ್ಲೀವ್ಸ್ನ ಕಟ್ ಮಾಡಬೇಕಾದ್ರೆ ಫೋಲ್ಡಿಂಗ್ ಸೈಡ್ ಈ ಕಡೆ ಇಟ್ಕೊಂಡು ಈ ರೀತಿ 4 ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಯಾವಾಗಲೂ ಕೂಡ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಕೋತೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡು 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಕೋತೀನಿ. ಹೊಸ್ದಾಗಿ ಕಲಿತಿರೋರಾದರೆ ಬೇಕು ಅಂದರೆ ನಿಮ್ಗೆ ಎಕ್ಸ್ಟ್ರಾ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಬೇಕು ಅಂದರೆ. ಇಲ್ಲ ಅಂದರೆ ಒಂದು 1/2 ಇಂಚೆ ಸಾಕಾಗುತ್ತೆ ಆ ಲೈನಿಂಗ್ ಬ್ಲೌಸಿಗೆ. ಸಾದಾ ಬ್ಲೌಸಿಗಾದರೆ ಜಾಸ್ತಿ ಬೇಕಾಗುತ್ತೆ. ಸಾದಾ ಬ್ಲೌಸಿಗಾದರೆ 1-1.5 ಇಂಚು, ಅದರಲ್ಲೂ ಯಾವ ರೀತಿ ಇರುತ್ತೆ ಬಟ್ಟೆ ಅಂಚು ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡಾಗಿ ಬಿಟ್ಕೋಬೇಕು ನಾವು. ಇವಾಗ ನೋಡಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬ್ಲೌಸ್ನ ಕೊಟ್ಟರೆ ಟೇಪ್ನ ಜಾಸ್ತಿಯಾಗಿ ಬಳಸಲ್ಲ ನಾನು. ಬ್ಲೌಸನ್ನೇ ಈ ರೀತಿಯಾಗಿ ಇಟ್ಕೋತೀನಿ. ನೋಡಿ, ಈ ರೀತಿಯಾಗಿ ಬ್ಲೌಸನ್ನೇ ಇಟ್ಕೋತೀನಿ. ಈ ರೀತಿ ಇಟ್ಕೊಂಡು ಸ್ಲೀವ್ಸ್ ಏನಿದೆ ಆ ಮೆಜರ್ಮೆಂಟಿಗೆ 1 ಮಾರ್ಕು ಮತ್ತು 1/2 ಇಂಚು ಹೊಲಿಗೆಗೆ 1 ಮಾರ್ಕು. ಈ 1/2 ಇಂಚು ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟಿಟ್ಕೋಬೇಕು. ಸ್ಲೀವ್ಸ್ ಏನಿದೆ ಅಷ್ಟಕ್ಕೆ 1 ಮಾರ್ಕು, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕು. ಈ ರೀತಿ ಇಟ್ಕೊಂಡು ಇದು ಕೂಡ ಅಷ್ಟೇ, ಸುತ್ತಳತೆ ಎಷ್ಟಿದೆ, ಈ ಸುತ್ತಳತೆ ಎಷ್ಟಿದೆ ಅಷ್ಟನ್ನೇ ಇಟ್ಕೋಬೇಕು. ಅಷ್ಟನ್ನೇ ಇಟ್ಕೊಂಡು ಇದು ನೋಡಿ, ಹಾರ್ಮಲ್ ಡೌನು, ಈ ಡೌನನ್ನು ನಾನು ಎಷ್ಟಿದೆ ಅಷ್ಟಕ್ಕೆ 1 ಮಾರ್ಕು, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ 1 ಮಾರ್ಕು. ಈ ರೀತಿಯಾಗಿ 2 ಮಾರ್ಕ್ ಮಾಡ್ಕೋತಿದ್ದೀನಿ. ನೋಡಿ, ಈ ರೀತಿಯಾಗಿ 2 ಮಾರ್ಕ್ ಮಾಡ್ಕೋತಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಗೆರೆನ ಹಾಕೋತೀನಿ. ನಾನಿವಾಗ ಸ್ಕೇಲಲ್ಲಿ ಗೆರೆನ ಹಾಕ್ಕೊಂಡು ನೋಡಿ, ಈ ರೀತಿ ಏನು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಈ ರೀತಿ ಗೆರೆನ ಹಾಕೋಬೇಕು. ಎಕ್ಸ್ಟ್ರಾ ಇದು ಹೊಲಿಗೆಗೆ, ಇದು ಹೊಲಿಗೆಗೆ ಬಿಟ್ಟಿರೋದು ಎಷ್ಟಿದೆ ಅಷ್ಟಕ್ಕೆ ಇದು ಹೊಲಿಗೆಗೆ, ಇದು ಎಷ್ಟಿದೆ ಅಷ್ಟಕ್ಕೆ ಇದು ಹೊಲಿಗೆಗೆ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಟ್ಕೋತೀನಿ. ನಾನಿವಾಗ ಹೊಸದಾಗಿ ಕಲಿತಿರೋಂಥರಾದರೆ ಇದಕ್ಕೆಲ್ಲ ಸ್ಕೇಲ್ಗಳಿದೆ, ಅದನ್ನ ಬೇಕಾದ್ರೆ ನೀವು ತೊಗೊಂಡು ಶೇಪ್ನೆಲ್ಲ ಕೊಟ್ಕೋಬೋದು. ಕಷ್ಟ ನಮಗೆ ಶೇಪ್ ಎಲ್ಲ ಬರೆಯೋದಕ್ಕೆ ಬರಲ್ಲ ಅನ್ನೋರು ಆ ರೀತಿಯಾಗಿ ಬೇಕಾದ್ರೆ ಮಾಡ್ಕೋಬೋದು. ಈ ರೀತಿ ಇವಾಗ 2 ಇಂಚು, ನಾನು ಯಾವಾಗಲೂ ಕೂಡ 2 ಇಂಚು ಎಕ್ಸ್ಟ್ರಾ ತೊಗೋತೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ. ಹೊಸ್ದಾಗಿ ಕಲಿತಿರೋರಾದರೆ ಒಂದು 1/2 ಇಂಚು ಜಾಸ್ತಿನೇ ತಗೊಳ್ಳಿ. ನಾನು ಎಕ್ಸ್ಟ್ರಾ ಆದಷ್ಟು ಕೂಳೆನೆಲ್ಲ ಸ್ವಲ್ಪ ಜಾಸ್ತಿನೇ ಬಿಡ್ತೀನಿ. ನನಗೆ ಸೈಡ್ ಫಿನಿಶಿಂಗ್ ಕೊಡುವಾಗ ಜಾಸ್ತಿ ಅಂತ ಅನಿಸಿದ್ರೆ ಆವಾಗ ಬೇಕಾದ್ರೆ ನಾನು ಕಟ್ ಮಾಡ್ಕೋತೀನಿ. ಇವಾಗ ಬ್ಲೌಸನ್ನು ತೊಗೊಂಡು ಆರ್ಮೋಲ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಎಷ್ಟಿದೆ ಅಂತ ಬ್ಲೌಸ್ನ ಕರೆಕ್ಟಾಗಿ ಇಟ್ಕೊಂಡು ಟೇಪ್ನು ಕೂಡ ನೀಟಾಗಿ ಇಟ್ಕೋಬೇಕಾಗತ್ತೆ. ಹೊಸ್ದಾಗಿ ಕಲಿತಿರೋರು ಅಂತಾದರೆ ಈ ರೀತಿಯೆಲ್ಲ ಸ್ಟ್ರೈಟಾಗೆಲ್ಲ ಇಟ್ಕೋಬಾರ್ದು. ಈ ರೀತಿ ಇಟ್ಕೊಂಡು ನೋಡಿ, ನೀಟಾಗಿ ಯಾವ ರೀತಿಯಾಗಿ ನಾವು ಸ್ಲೀವ್ಸ್ನ ಸೇರಿಸಿದ್ದೀವಿ ಆ ರೀತಿಯೇ ಇಟ್ಕೋಬೇಕು. ನೋಡಿ, 9 ಇಂಚಿದೆ, 9 ಇಂಚ್ ಬರುತ್ತಾ ಅಂತ ನೋಡ್ಕೋಬೇಕು. ಇವಾಗ ನಾವು
ನೋಡಿ ಕರೆಕ್ಟಾಗಿ 9 ಇಂಚ್ ಕರೆಕ್ಟಾಗೇ ಇದೆ ನೋಡಿ. ಈ ರೀತಿಯಾಗಿ ಇಟ್ಕೋಬೇಕು, ಈ ರೀತಿ ಇಟ್ಕೊಂಡು ನೋಡ್ಕೋಬೇಕು. 9 ಇಂಚು ಏನಿದೆ ಬ್ಲೌಸಲ್ಲಿ ಕರೆಕ್ಟಾಗಿ ಅಷ್ಟೇ ಇದೆ. ನಾನು ಆವಾಗಲೇ ಸ್ಲೀವ್ ಲೆಂತು ಬಿಡ್ತೆಲ್ಲ ಹೇಳಿದ್ದೀನಿ. ಲೆಂತ್ ಬಂದು 6 ಇಂಚ್ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚು ಹೋದ್ರೂ ಕೂಡ 5.5 ಇಂಚಿಗೆ ಸ್ಲೀವ್ಸ್ ನಿಂತ್ಕೊಳ್ಳುತ್ತೆ. ಇದು ಬಂದು ನೋಡಿ ಡೌನ್ ಬಂದು 3 ಇದೆ, ಡೌನ್ ಬಂದು 3 ಇದೆ. ಅವ್ರ ಬ್ಲೌಸಲ್ಲಿ 2.25 ಏನೋ ಇದೆ. ನಾನು ಒಂದು 1/4 ಇಂಚಷ್ಟು ಹೊಲಿಗೆಗೆ ಇಟ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಇಲ್ಲಿ ಸ್ವಲ್ಪ ಹೊಲಿಗೆಗೆ ಹೋಗುತ್ತೆ, ಇಲ್ಲಿ ಸ್ವಲ್ಪ ಹೊಲಿಗೆಗೆ ಹೋಗುತ್ತೆ. ಒಂದು 5.25 ನಿಂತ್ಕೊಳ್ಳುತ್ತೆ. ಆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಿಂತ್ಕೊಳ್ಳುತ್ತೆ. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೂ ಕೂಡ ಕೆಲವೊಂದು ಸಲ ಅಳತೆನ ಮಾಡ್ಕೋತೀವಿ ಎಷ್ಟಿದೆ ಅಂತ. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಲ್ಲ ಆವಾಗ ಇನ್ನೊಂದು ಸಲ ಅಳತೆ ಮಾಡಿಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ವಲ್ಪ ಉದ್ದ ಏನಾದರೂ ಇದ್ದರೆ ಇಲ್ಲಿ ಸ್ವಲ್ಪ ಕಟ್ಟಿಂಗ್ ಮಾಡ್ಕೋತೀನಿ. ಇವಾಗ ಎಷ್ಟು ಯಾವ ರೀತಿ ಮೆಜರ್ಮೆಂಟಿಗೆ ಎಷ್ಟು ಅಂತ ಹೇಳಿದ್ದೀನಿ. ಇವಾಗ ಇದನ್ನು ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತೀನಿ. ಬ್ಲೌಸಲ್ಲೂ ಕೂಡ ಹೇಳಿದ್ದೀನಿ ಮತ್ತು ಎಷ್ಟೆಷ್ಟು ಇಂಚು ಅಂತ ಕೂಡ ಹೇಳಿದ್ದೀನಿ. ಬ್ಲೌಸಲ್ಲೇ ಕಟ್ ಮಾಡಿದ್ರೆ ಗೊತ್ತಾಗಲ್ಲ, ನಮ್ಗೆ ಇಷ್ಟು ಇಂಚುದು ತೋರಿಸ್ಕೊಡಿ ಅಂತ ಕೇಳ್ತಿರ್ತೀರ. ಹಾಗಾಗಿ ನಾನು ಇಷ್ಟು ಇಂಚು ಅಂತಲೂ ಕೂಡ ಹೇಳಿದ್ದೀನಿ, ಹಾಗೆ ಬ್ಲೌಸಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಇಷ್ಟು ಇಂಚಿಗೆ ಬೇಕು ಅನ್ನೋಗಿದ್ರೆ ಹಾಗೂ ಕೂಡ ಕಟ್ ಮಾಡ್ಕೋಬೋದು ನೀವು. ಇಷ್ಟಿಷ್ಟು ಇಂಚು ಅಂತಲೂ ಕೂಡ ಹೇಳಿದ್ದೀನಿ ನೋಡಿ. ಇವಾಗ ಫ್ರಂಟ್ ಶೇಪ್ನ ಕೊಟ್ಕೊತಿದ್ದೀನಿ. ನಾನು ಆದಷ್ಟು ಯಾವುದೇ ರೀತಿ ಡಿಸೈನ್ ಬ್ಲೌಸ್ ಇಲ್ಲ ಅಂದರೆ ಈ ರೀತಿ ಶೇಪ್ನ ಮೊದಲಿಗೆ ಕೊಟ್ಕೊಂಡು ಬಿಡ್ತೀನಿ. ಕಟ್ ಮಾಡಬೇಕಾದ್ರೆ ಕಟ್ ಮಾಡಿಬಿಡ್ತೀನಿ. ಡಿಸೈನ್ ಬ್ಲೌಸ್ ಆದರೆ ಮಾತ್ರ ಯಾವಾಗಲೂ ಕೂಡ ಡಿಸೈನ್ ಎಲ್ಲ ಆದಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಲ್ಲ ಆವಾಗ ಶೇಪ್ನ ಕೊಟ್ಕೋತೀನಿ. ಇವಾಗ ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ದೆ. ಇವಾಗ ನಾನು ಬ್ಯಾಕ್ನ ಕಟ್ ಮಾಡ್ತೀನಿ. ಬ್ಯಾಕ್ನ ಈ ರೀತಿ ಇದು ಕೂಡ ಅಷ್ಟೇ ಓಪನ್ ಇರುವಂಥದ್ದು, ಓಪನ್ ಇಲ್ಲದೆ ಇರುವಂಥದ್ದು ಈ ಕಡೆ ನಮ್ಮ ಕಡೆ ಇಟ್ಕೋಬೇಕು. ನಮ್ಮ ಕಡೆ ಇಟ್ಕೊಂಡು ಹೊಸದಾಗಿ ಕಲಿತಿರುವಂಥವ್ರಿಗೆಲ್ಲ ಬಟ್ಟೆ ಇಟ್ಕೊಳ್ಳೋದಕ್ಕೂ ಸಹ ಗೊತ್ತಾಗಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಈ ರೀತಿ ನಮ್ಮ ಕಡೆ ಇಟ್ಕೊಂಡು ಒಂದು 1/2 ಇಂಚಷ್ಟು ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡಿಕೊಂಡು ಬ್ಲೌಸ್ ಏನಿದೆ ಅಳತೆ ಬ್ಲೌಸ್ ಏನಿದೆ ಅದನ್ನು ತಗೊಳ್ತೀನಿ. ಅದನ್ನು ತಗೊಂಡು ಆವಾಗಲೇ ಒಂದು ಸಲ ಟೇಪಲ್ಲಿ ಹೇಳಿದ್ದೀನಿ ನಾನು, ಇವಾಗಲೂ ಕೂಡ ಒಂದು ಸಲ ಹೇಳ್ಬಿಡ್ತೀನಿ ನೋಡಿ. ಈ ರೀತಿ ಇಟ್ಕೊಂಡು 13.5 ಇದೆ. 13.5ಗೆ ಟೇಪಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ, ಇಲ್ಲ ಬ್ಲೌಸನ್ನೇ ಬೇಕಾದರೂ ಇಟ್ಕೊಳ್ಳಿ. 13.5 ಇಂಚಿಗೆ ಈ ರೀತಿಯಾಗಿ ಇಟ್ಕೊಂಡು ನಿಮಗೆ ಬೇಡ ಅಂದರೆ ಈ ರೀತಿಯಾಗಿ ಏನಿದೆ ನೋಡಿ ಈ ಬೆನ್ನಿಂದಿದ್ದು ಇಲ್ಲಿ ಇಟ್ಕೊಂಡು ಈ ಶೋಲ್ಡರ್ ಹತ್ರ ಇಟ್ಕೊಂಡು ಈ ರೀತಿಯಾಗಿಯೂ ಕೂಡ ನೀವು ಇಟ್ಕೋಬೋದು ನೋಡಿ. ಈ ರೀತಿಯಾಗೂ ಕೂಡ ಇಟ್ಕೋಬೋದು, ಹಾಗೇನು ಕೂಡ ಇಟ್ಕೋಬೋದು. 13.5 ಇದೆ ಬ್ಲೌಸ್ ಲೆಂತು. 13.5ಗೆ 1 ಮಾರ್ಕ್ ಮಾಡಿಕೊಂಡು 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ 1 ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ 1 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲರಿಗೂ ಕೂಡ ಈ ಬ್ಲೌಸು ಕೂಡ ನಾನೇ ಸ್ಟಿಚ್ ಮಾಡಿರುವಂಥದ್ದು. ಡೀಪ್ ಎಲ್ಲ ಜಾಸ್ತಿನೇ ಇಟ್ಟಿದ್ದೀನಿ, ಆದರೂ ಕೂಡ ಕಸ್ಟಮರ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ. ಇವಾಗ ನಾನು 2.5 ಇಂಚು ಇಟ್ಕೋತೀನಿ. ನೆಕ್ ಬಿಡ್ತು 2.5 ಇಂಚು ಇಟ್ಕೋತೀನಿ. ಶೋಲ್ಡರ್ ಬಿಡ್ತು ಕಸ್ಟಮರ್ ಬ್ಲೌಸ್ ಎಷ್ಟಿದೆ ಅಷ್ಟನ್ನೇ ಇಟ್ಕೋತೀನಿ. ಈ ರೀತಿ ಇಟ್ಕೊಂಡು 2 ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೊಂಡ್ರು ಆಗುತ್ತೆ ಈ ರೀತಿಯಾಗಿ. ಇಲ್ಲ ನಮಗೆ ಅಷ್ಟು ಗೊತ್ತಾಗಲ್ಲ ಅನ್ನೋ ಆಗಿದ್ರೆ ಟೇಪಲ್ಲೇ ಅಳತೆ ಬೇಕು ಅನ್ನೋ ಆಗಿದ್ರೆ ಈ ರೀತಿ ಇಟ್ಕೊಳ್ಳಿ. 2.25 ಇದೆ, 2.25ಗೆ 1/4 ಇಂಚ್ ಆ್ಯಡ್ ಮಾಡಿಕೊಂಡು 3 ಇಂಚ್ ಇಟ್ಕೊಳ್ಳಿ ನೋಡಿ. ಇವಾಗ 3 ಇಂಚೇ ಬರುತ್ತೆ, 3 ಇಂಚ್ ಇಟ್ಕೊಂಡ್ರು ಆಗುತ್ತೆ. ಆ ರೀತಿ ಬೇಕಾದ್ರೆ ಇಟ್ಕೊಳ್ಳಿ ನೀವು. ಇವಾಗ ಸುತ್ತಳತೆ ಬಂದು 9.5 ಇದೆ, 9.5 ಇದೆ. ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ ಕೊಟ್ಟಿದ್ರೆ ನೋಡಿ. ಈ ರೀತಿ ಇಟ್ಕೊಂಡು ನೋಡಿ 9.5 ಇದೆ. 9.5 ಕರೆಕ್ಟಾಗಿ ಇವಾಗ ನಾನು ಮಾರ್ಕ್ ಮಾಡ್ಕೋತೀನಿ ನೋಡಿ. ಈ ರೀತಿ ಇಟ್ಕೊಂಡು 1-2 ಕಡೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಒಂದೇ ಕಡೆ ಮಾರ್ಕ್ ಮಾಡ್ಕೋಬೇಡಿ. ಒಂದು ಕಡೆ ಮಾರ್ಕ್ ಮಾಡಿಕೊಂಡು ಗೆರೆ ಹಾಕೋದಕ್ಕೆ ಹೋದಾಗ ಕೆಲವೊಂದು ಸಲ ಗೆರೆ ಸ್ವಲ್ಪ ಈ ಕಡೆ ಆ ಕಡೆ ಆಗುವಂಥ ಚಾನ್ಸ್ ಇರುತ್ತೆ. 1-3 ಕಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು 9.5ಗೆ ಮಾರ್ಕ್ ಮಾಡಿದ್ದೀನಿ. ಇವಾಗ ನಾನು ಸುತ್ತಳತೆನ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಗೆರೆನ ಹಾಕೋತೀನಿ. 2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಕೊತಿದ್ದೀನಿ. 2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಕೊಂಡಿದ್ದೀನಿ. ಇವಾಗ ನಾನು ಆರ್ಮಲ್ ಡೌನ್ನ ನಿಮಗೆ ತುಂಬ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆದಷ್ಟು ನಾನು ಈ ರೀತಿ ಸೈಡ್ನ ಇಟ್ಕೊಂಡು ಈ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೋತೀನಿ. 1/2 ಇಂಚ್ ಏನು ಬಿಟ್ಟಿದ್ದೀನಿ ಅದರಿಂದ ಮಾರ್ಕ್ ಮಾಡ್ಕೋತೀನಿ. ನಿಮಗೆ ಅಷ್ಟು ಗೊತ್ತಾಗ್ತಿಲ್ಲ ನಮಗೆ ಅನ್ನೋ ಆಗಿದ್ರೆ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಅದಕ್ಕೆ ಯಾವ ರೀತಿ ಇಟ್ಕೋಬೇಕು ಅನ್ನೋ ಆಗಿದ್ರೆ, ಇಲ್ಲ ಈ ರೀತಿ ಬರಲ್ಲ ನಮಗೆ ಅನ್ನೋ ಆಗಿದ್ರೆ ನೋಡಿ ಈ ರೀತಿ ಏನಿದೆ ಈ ರೀತಿ ಇಲ್ಲಿ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿ ಇಟ್ಕೊಂಡು ಈ ರೀತಿಯಾಗೂ ಕೂಡ ಮಾರ್ಕ್ ನೋಡ್ಕೋಬೋದು ನಾವು. ನೋಡಿ ಇಲ್ಲಿಗೆ ಬಂದರೆ 5.25 ಬರುತ್ತೆ, 5.25 ಇದೆ. ಇದನ್ನು ಏನಿದೆ ಇಲ್ಲಿ ಕಂಕ್ಲು ಪಾಯಿಂಟು ಇಲ್ಲಿವರೆಗೂ ಇಟ್ಕೊಂಡ್ರೆ 5.25 ಇದೆ. ಈ ರೀತಿ ಬೇಕಾದ್ರೆ ಇಟ್ಕೊಳ್ಳಿ. ನಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಅನ್ನೋಗಿದ್ರೆ ಈ ಶೋಲ್ಡರು ಮತ್ತು ಡೀಪ್ ವಿಡ್ತು ಇದು ನೋಡಿ, ಇದು ಶೋಲ್ಡರ್ ವಿಡ್ತು ಮತ್ತು ನೆಕ್ ವಿಡ್ತು ಎರಡೂ ಸೇರಿಸಿದ್ರು ಕೂಡ ನೋಡಿ 5.25 ಬಂದಿದೆ. ಇದನ್ನು ಬೇಕಾದ್ರೆ ನೀವು ಆರ್ಮಲ್ ಡೌನ್ನ ಇಟ್ಕೋಬೋದು. ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀವಿ, ಆರ್ಮಲ್ ಡೌನ್ನ ಯಾವ ರೀತಿ ಇಟ್ಕೋಬೇಕು ನಮಗೆ ಗೊತ್ತಾಗ್ತಿಲ್ಲ ಅನ್ನೋ ಆಗಿದ್ರೆ ನಾನು ಎಲ್ಲ ಬ್ಲೌಸಿಗೂ ಕೂಡ ಅಷ್ಟೇ ಬೋಟ್ ನೆಕ್ ಬ್ಲೌಸಿಗೆ, ನಾರ್ಮಲ್ ನೆಕ್ ಬ್ಲೌಸಿಗೆಲ್ಲದು ಕೂಡ
ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ನಾನು ಅದೇ ರೀತಿಯಾಗಿ ಇಟ್ಕೋತೀನಿ. ಈ ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಎಷ್ಟಿದೆ ಅಷ್ಟಕ್ಕೆ ಇಟ್ಕೋತೀನಿ. ಇವಾಗ ಇಲ್ಲೊಂದು ಸಲ ನೋಡ್ಕೊಂಡಿದ್ದೀವಿ ನೋಡಿ, 5.75 ಈಗ ಸೇಮ್ ಇಲ್ಲೂ ಕೂಡ 5.75ಗೆ ಇಟ್ಕೋಬೇಕಾಗತ್ತೆ ನಾವು. ಇಲ್ಲೂ 5.75ಗೆ ಇಟ್ಕೊಂಡ್ರೆ ಯಾಕೆಂದರೆ ನೀಟಾಗಿ ಗೆರೆ ಹಾಕೋ ಚಾನ್ಸ್ ಇರಲ್ಲ ಕೆಲವೊಂದು ಸಲ ನಾವು, ಹಾಗಾಗಿ ಎರಡೂ ಕಡೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ 5.75ಗೆ ಕರೆಕ್ಟಾಗಿ ಗೆರೆನ ಹಾಕಿದ್ದೀನಿ. ಇಲ್ಲಿ ಮಾರ್ಕ್ ಮಾಡಬೇಕಾದ್ರೆ 1/4 ಇಂಚು ಜಾಸ್ತಿನೇ 6 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟಿದ್ದೀನಿ. ಅದನ್ನು ನೋಡ್ಕೋಬೇಕಾಗತ್ತೆ. ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡಿದ್ರೆ ಸಣ್ಣ ಪುಟ್ಟದೇನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸರಿ ಹೋಗುತ್ತೆ ಅಂತ ಆ ರೀತಿ ನೋಡ್ಕೋಬೇಕಾಗತ್ತೆ ನಾವು. ಈ ರೀತಿ ಒಂದು ಆರ್ಮೋಲ್ ಶೇಪ್ನ ಕೊಟ್ಕೊಂಡಿದ್ದೀನಿ ನೋಡಿ. ನಿಮಗೆ ಶೇಪ್ನೆಲ್ಲ ಕೊಡೋದಕ್ಕೆ ಬರಲ್ಲ ಅಂದರೆ ನಾವಾಗಲೇ ಹೇಳಿದಾಗೆ ಸ್ಕೇಲ್ ಇದೆ, ಅದನ್ನು ತೊಗೊಳ್ಬೇಕಾದ್ರೆ. ಇಲ್ಲಾಂದರೆ ಇಲ್ಲಿಂದ ಇಲ್ಲಿಗೆ 1/4 ಇಂಚು ಅರ್ಧ ಇಂಚು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಟ್ಕೊಂಡ್ರು ಕೂಡ ಆಗುತ್ತೆ. ನಾವು ಆವಾಗಲೇ ನೋಡಿದಾಗೆ ಎಷ್ಟಿತ್ತು 9 ಏನೋ ಇತ್ತು. ಇವಾಗಲೂ ಕೂಡ ಒಂದು ಸಲ ಚೆಕ್ ಮಾಡ್ಕೊಂಡು ಬಿಡ್ತೀನಿ. ಬ್ಲೌಸನ್ನು ನೀಟಾಗಿ ಇಟ್ಕೋಬೇಕಾಗತ್ತೆ ನಾವು. ಬ್ಲೌಸು ಕೆಲವೊಂದು ಸಲ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೂ ಕೂಡ ತಪ್ಪಾಗಿಬಿಡುತ್ತೆ ನೋಡಿ. 9 ಇದೆ, 9ನ್ನ ನೋಡ್ಕೋತೀನಿ. ಇವಾಗ 1/2 ಇಂಚ್ ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು ನೋಡ್ಕೋಬೇಕು ನಾವು. ಅದನ್ನು ಬಿಟ್ಟು ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು 9 ಬರುತ್ತಾ ಅಂತ ನೋಡ್ಕೋಬೇಕು ಕರೆಕ್ಟಾಗಿ ನೋಡಿ. ಇದನ್ನು ಬಿಟ್ಬಿಡ್ಬೇಕು. 1/2 ಇಂಚ್ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಬಿಟ್ಬಿಟ್ಟು ನೀಟಾಗಿ ಈ ರೀತಿ ಇಟ್ಕೋಬೇಕಾಗತ್ತೆ ನಾವು ಟೇಪ್ನ. ನೋಡಿ 9 ಇಂಚು ಕರೆಕ್ಟಾಗಿ ಬರುತ್ತೆ. ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಬೇಕಾದ್ರೆ ತಪ್ಪಾದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ, ಬಟ್ಟೆ ವೇಸ್ಟ್ ಆಗಿಬಿಡುತ್ತೆ. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ತಪ್ಪು ಮಾಡಿದ್ರೆ ಸಣ್ಣ ಪುಟ್ಟದನ್ನು ಸರಿ ಮಾಡ್ಕೋಬೋದು. ಇವಾಗ ಇದು ಕರೆಕ್ಟಾಗಿ ಎಲ್ಲ ಬಂತು. ಇವಾಗ ಡೀಪ್ನ ಮಾರ್ಕ್ ಮಾಡಬೇಕು. ನಾನು ಯಾವಾಗಲೂ ಕೂಡ ಈ ರೀತಿ ಇಟ್ಕೊಂಡು 1/2 ಇಂಚ್ ಏನು ಬಿಟ್ಟಿದ್ದೀನಿ, ಈ 1/2 ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತೀನಿ. ನಿಮ್ಗೆ ಅಷ್ಟು ನಮ್ಗೆ ಗೊತ್ತಾಗ್ತಿಲ್ಲ, ಕಸ್ಟಮರ್ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀವಿ 10 ಇಂಚು 5 ಇಂಚು ಬೇಕು ಅನ್ನೋ ಆಗಿದ್ರೆ ಈ ರೀತಿ ನೋಡಿ, ಈ ರೀತಿ ಇಟ್ಕೊಂಡ್ರೆ 9.25 ಬರುತ್ತೆ ನೋಡಿ, ಅಷ್ಟೇ ಬರುತ್ತೆ. 9.1 ಬಂದಿದೆ, ಅಷ್ಟೇ ಬರುತ್ತೆ. ಈ ರೀತಿ ಬೇಕಾದ್ರೂ ಲೆಂತ್ ಇಟ್ಕೊಳ್ಳಿ, ಇಲ್ಲ ಬ್ಲೌಸ್ನ ತೊಗೊಂಡು ಈ ರೀತಿ ಬೇಕಾದ್ರೂ ಇಟ್ಕೊಳ್ಳಿ, ಏನೂ ಆಗಲ್ಲ. 1 ಗೆರೆ 1 ಪಾಯಿಂಟು ಅಷ್ಟು ಹೆಚ್ಚು ಕಮ್ಮಿ ಬರ್ಬೋದು, ಅಷ್ಟು ಬಿಟ್ಟರೆ ಏನೂ ತೊಂದರೆ ಆಗಲ್ಲ. ಈ ರೀತಿ ಇಟ್ಕೊಂಡು ಈ ಕಸ್ಟಮರು ಡೀಪ್ ಹಾಕ್ತಾರೆ, ಹಾಗಾಗಿ ಇಲ್ಲಿ 2.5 ತೊಗೊಂಡಿದ್ದೀನಿ, ಇಲ್ಲಿ ಬಂದು 3 ತೊಗೋತಿದ್ದೀನಿ ನಾನು. ಇಲ್ಲಿ 3 ಇಟ್ಕೊಂಡು ಈ ರೀತಿಯಾಗಿ ಗೆರೆನ ಹಾಕ್ಕೊಂಡು ಈ ರೀತಿ ಒಂದು ಶೇಪ್ನ ಕೊಟ್ಕೊತಿದ್ದೀನಿ, ರೌಂಡ್ ಶೇಪು. ಈ ಕಸ್ಟಮರು ಬ್ಲೌಸಲ್ಲಿ ಏನು ನಾನು ಲೇಸ್ ಕೊಟ್ಟಿದ್ದೀನಿ ಆ ರೀತಿಯಾಗಿ ಅವ್ರು ಯಾವಾಗಲೂ ಕೂಡ ಒಂದು ಥ್ರೆಡ್ ಕೊಡ್ಸ್ಕೊತಾರೆ. ಈ ರೀತಿ ಒಂದು ದಾರಾನ ಹಾಕ್ತೀನಿ, ಲೇಸ್ ಹಾಕ್ಬಿಡ್ತೀನಿ ಅಷ್ಟೇ. ಬ್ಲೌಸ್ನ ಸ್ಟಿಚ್ ಉಲ್ಟಾ ಮಾಡಿ ಒಂದು ಮೇಲ್ಗಡೆ ಒಂದು ಲೇಸ್ ಹಾಕಿದ್ರೆ ಆಯಿತು. ಅದೇ ಒಂದು ಡಿಸೈನ್ ಅವರಿಗೆ, ಅವ್ರು ಯಾವಾಗಲೂ ಅದೊಂದೇ ಡಿಸೈನ್ ಮಾಡಿಸ್ಕೊಳ್ಳೋದು ನೋಡಿ. ಈ ರೀತಿ ಇವಾಗ ಕಟ್ ಮಾಡ್ತಿದ್ದೀನಿ. ಬ್ಯಾಕ್ ಪಾರ್ಟ್ ಪೂರ್ತಿ ಕಂಪ್ಲೀಟ್ ಆಯಿತು. ಇವಾಗ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಆಗಿದ್ರೆ ಒಂದೊಂದು ಪಾರ್ಟನ್ನೇ ಚೆನ್ನಾಗಿ ಕಲ್ತ್ಕೊಳ್ಳಿ. ಮೊದಲಿಗೆ ಸ್ಲೀವ್ಸು ಬ್ಯಾಕು ಯಾವುದು ಒಂದು ಇಷ್ಟ ಆಗುತ್ತೆ ಅದೊಂದು ಪಾರ್ಟ್ನ ಚೆನ್ನಾಗಿ ಒಂದಷ್ಟು ನ್ಯೂಸ್ ಪೇಪರ್ನ ತೊಗೊಂಡು ಚೆನ್ನಾಗಿ ಪ್ರಯತ್ನ ಮಾಡಿ ಅದನ್ನು ಚೆನ್ನಾಗಿ ಮಾಡ್ತೀವಿ ನಾವು. ಬ್ಯಾಕ್ ಪಾರ್ಟ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ತೀವಿ. ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಿಮ್ಗೆ ಅನ್ಸಿದ ಮೇಲೆ ಫ್ರಂಟ್ ಪಾರ್ಟು ಸ್ಲೀವ್ಸ್ ಪಾರ್ಟು ಈ ರೀತಿಯಾಗಿ ಒಂದೊಂದನ್ನೇ ಪಾರ್ಟ್ನ ಕಲ್ತ್ಕೊಳ್ಳಿ. ನೀವು ಒಟ್ಟಿಗೆ ಪೂರ್ತಿ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಹೋದರೆ ಹೊಸದಾಗಿ ಕಲಿತಿರೋರಿಗೆ ಏನೂ ಅರ್ಥ ಆಗಲ್ಲ. ಕೆಲವೊಂದು ಸಲ ಅದು ಏನು ಹೇಳ್ತಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಹಾಗಾಗಿ ನೀವೇನು ಮಾಡಿ, ಮೊದಲಿಗೆ ಒಂದಷ್ಟು ನ್ಯೂಸ್ ಪೇಪರ್ನ ತೊಗೊಂಡು ಮೊದಲಿಗೆ ಈ ರೀತಿ ಎಲ್ಲ ಪ್ರಯತ್ನ ಮಾಡಿ. ಆಮೇಲೆ ನೀವು ಬ್ಲೌಸ್ ಪೀಸ್ಗಳನ್ನ ಇಟ್ಕೊಂಡು ಪ್ರಯತ್ನ ಮಾಡಿ. ಆವಾಗ ನಿಮಗೆ ಅಷ್ಟೊಂದು ಹಿಂಸೆ ಅಂತ ಅನಿಸಲ್ಲ. ನಾನು ಆವಾಗಲೇ ಹೇಳ್ದಾಗೆ ಒಂದೊಂದು ಪಾರ್ಟನ್ನೇ ಕಲ್ತ್ಕೊಳ್ಳಿ. ಫಸ್ಟ್ ಪೂರ್ತಿಯಾಗಿ ಬ್ಯಾಕ್ ಪಾರ್ಟ್ ಬಂತು ನನಗೆ ಅಂದಮೇಲೆ ನೀವು ಫ್ರಂಟ್ ಪಾರ್ಟು ಸ್ಲೀವ್ಸ್ ಪಾರ್ಟಿಗೆ ಹೋಗಿ, ಇಲ್ಲ ಮೊದಲಿಗೆ ಸ್ಲೀವ್ಸ್ನೇ ಕಟ್ ಮಾಡಿ ಒಂದಷ್ಟು ಪ್ರಯತ್ನ ಮಾಡಿ. ಈ ರೀತಿ ಮಾಡ್ಕೊಂಡು ಮಾಡಿ. ಇವಾಗ ನಾನು ಆದಷ್ಟು ಈ ಬೆನ್ ಪಾರ್ಟ್ನ ಇಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಇದು ಓಪನ್ ಇರೋ ಸೈಡು ಈ ಕಡೆ ಇಟ್ಕೊಂಡಿದ್ದೀನಿ. ಫ್ರಂಟ್ ಹುಕ್ಸ್ ಆಗಿರೋದ್ರಿಂದ ಫೋಲ್ಡೆಡ್ ಬ್ಲೌಸ್ ಆಗಿರುತ್ತೆ ಇದು ನೋಡಿ. ಈ ರೀತಿ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು 1.25 ಇಂಚಷ್ಟು ಕೆಳಗಡೆಗೆ ನಾನು ಮಾರ್ಕ್ ಮಾಡ್ಕೋತಿದ್ದೆ. ಇವಾಗ ಆ ರೀತಿ ತೋರಿಸಲ್ಲ ಇವತ್ತು. ಇದು ನೋಡಿ, ಅರ್ಧ ಇಂಚ್ ಏನಿದೆ ಅದನ್ನು ಬಿಟ್ಟು 2 ಇಂಚಿಗೆ ಮೇಲ್ಗಡೆ ಮಾರ್ಕ್ ಮಾಡ್ಕೋತಿದ್ದೀನಿ. ಅರ್ಧ ಇಂಚ್ ಏನಿದೆ ಇಲ್ಲಿ ಒಂದು ಗೆರೆ ಅದನ್ನು ಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ನೀಟಾಗಿ ನಾನು ಕಟ್ ಮಾಡ್ಕೋತೀನಿ ನೋಡಿ. ಈ ರೀತಿ ಇಟ್ಕೊಂಡು ಇವಾಗ ಇದನ್ನು ಕೂಡ ಮಾರ್ಕ್ ಮಾಡಿಬಿಡ್ತೀನಿ ನೋಡಿ. ನೆಕ್ಕದು ಎಲ್ಲಿಗೆ ಬರಬೇಕು ಅನ್ನೋದು ಕೂಡ ಮಾರ್ಕ್ ಮಾಡ್ಕೊತಿದ್ದೀನಿ. ಈ ಕಡೆಯಿಂದ ಅರ್ಧ ಇಂಚು ಕೆಳಗಡೆ ಇಳಿಸ್ಕೊಳ್ಳೋದು, ಇದು ಕೂಡ ಹೊಲಿಗೆಗೆ ಅಂತ ಹೋಗುತ್ತಲ್ಲ ಅದು, ಮತ್ತು ನೆಕ್ಕದು ಇದು ಕೂಡ ಮಾರ್ಕ್ ಮಾಡಿ ಇವಾಗ ಕಟ್ ಮಾಡಿಬಿಡ್ತೀನಿ. ಇದು ಏನಿದೆ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಲ್ಲಿವರೆಗೂ ಕಟ್ ಮಾಡ್ಕೊತೀನಿ.
ನಾನು 2 ಇಂಚಿಗೆ ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿವರೆಗೂ ಕಟ್ ಮಾಡಿದ್ದೀನಿ ಅಷ್ಟೇ. ಕೆಲವೊಂದು ಸಲ ಬಟ್ಟೆ ಕಮ್ಮಿ ಇರುತ್ತೆ, ಲೈನಿಂಗ್ಗಳು ಕಮ್ಮಿ ಇರುತ್ತೆ, ಆಗಿದ್ದಾಗ ನೀವು ಈ ರೀತಿ ಎಲ್ಲ ಕಟ್ ಮಾಡ್ಕೋಬೋದು. ಸ್ಲೀವ್ಸಿಗೆ ಬಟ್ಟೆ ಸಾಕಾಗಲ್ಲ ಅಂತ ಅನ್ನಿಸ್ದಾಗ ಈ ರೀತಿ ಎಲ್ಲ ಕಟ್ ಮಾಡಿಕೊಂಡ್ರೆ ಸ್ಲೀವ್ಸಿಗೆ ಬಟ್ಟೆ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಬೇಕಾದರೆ ನಾವು ಬೆಲ್ಟ್ ಪಟ್ಟಿಗೆಲ್ಲ ಬೇರೆ ಎಕ್ಸ್ಟ್ರಾ ಬಟ್ಟೆನ ತೊಗೊಂಡು ಕಟ್ ಮಾಡ್ಕೋಬೋದು. ಏಕೆಂದರೆ ಲೈನಿಂಗ್ ಆಗಿರೋದ್ರಿಂದ ಒಳಗಡೆ ಸೇರಿಕೊಳ್ಳುತ್ತೆ. ಹಾಗಾಗಿ ನಾವು ಎಕ್ಸ್ಟ್ರಾ ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಆರ್ಮೋಲೆಲ್ಲ ಕಟ್ ಮಾಡಿದೆ. ನೆಕ್ಕು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಇಂಚು ಏನು ಬಿಟ್ಟಿದ್ದೀನಿ ಅಲ್ಲಿವರೆಗೂ ಕಟ್ ಮಾಡಿದ್ದೀನಿ. ಇದನ್ನು ತೆಗೆದುಬಿಟ್ಟು ಇವಾಗ ನಾನು ಇದು ಸ್ವಲ್ಪ ಏರುಪೇರಿದೆ, ಇದನ್ನು ಕಟ್ ಮಾಡ್ಕೋತೀನಿ. ಆಮೇಲೆ ಇವಾಗ ನಾನು ಕಸ್ಟಮರ್ ಬ್ಲೌಸ್ನ ಇಟ್ಕೊಂಡು ಫ್ರಂಟ್ ಡೀಪಿಗೆ ಮಾರ್ಕ್ ಮಾಡ್ಕೋತೀನಿ. ನೀವು ಬೇಕು ಅಂದರೆ ಹಾಗೇನೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಟೇಪಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ನೋಡಿ, ಈ ರೀತಿ ಇಟ್ಕೊಂಡು ನೋಡಿ ಕಸ್ಟಮರ್ ಬ್ಲೌಸ್ ಬಂದು ನೋಡಿ ಎಷ್ಟಿದೆ ಅಂತ 6.75 ಇದೆ. 6.75 ಇವರು ಫ್ರಂಟು ಬ್ಯಾಕೆಲ್ಲ ಡೀಪ್ ಹಾಕ್ತಾರೆ. 6.75 ಇದೆ ಡೀಪು. ನೋಡಿ, 1/2 ಇಂಚು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು 6.25 ತಗೋತೀನಿ ನಾನು. ನೋಡಿ, 1/2 ಇಂಚು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು 6.25 ತಗೋತೀನಿ. ಆವಾಗ ಇಲ್ಲೊಂದು 1/4 ಇಂಚಷ್ಟು ಹೊಲಿಗೆಗೆ ಹೋಗುತ್ತಲ್ಲ, ಆವಾಗ 6.75ಗೆ ನಿಂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಒಂದು ಗೆರೆನ ಹಾಕೋತೀನಿ. ಇದು ಕೂಡ ಅಷ್ಟೇ, ಈ ರೀತಿ ಒಂದು ಶೇಪ್ ಕೊಟ್ಕೊಂಡೆ. ನಿಮ್ಗೆ ಯಾವ ರೀತಿ ಬೇಕು, ಕಸ್ಟಮರ್ ಬ್ರಾಡಾಗಿ ಕೇಳಿದ್ರೆ ಈ ರೀತಿ ಬ್ರಾಡಾಗಿ ಬೇಕಾದ್ರೂ ಕೊಟ್ಕೋಬೋದು ನೀವು. ಇಲ್ಲ ಬೇಡ ಅಂದರೆ 2.5 ಇಂಚು ಏನಿದೆ ಅದರೊಳಗಡೆ ನೀವು ತೊಗೊಳ್ಬೇಕಾಗತ್ತೆ. 2.5 ಇಂಚು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದರೊಳಗಡೆ ತೊಗೋಬೇಕಾಗತ್ತೆ. ಇವಾಗ ನೀವು ಈ ರೀತಿ ಬ್ಲೌಸ್ನ ತೊಗೊಂಡು ಈಗ ಫ್ರಂಟ್ ಡೀಪಿಗೆ ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ, ಇವಾಗ ಬ್ಲೌಸನ್ನು ತೊಗೊಂಡು ಟೇಪಲ್ಲಿ ಇವಾಗ ನಾವು ಎಲ್ಲಿ ಡಾಟ್ ಹಿಡಿದಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ಈ ರೀತಿ ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಇಟ್ಕೊಂಡ್ರೆ 12.5 ಇದೆ. 12.5ಗೆ ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಬಿಡಿ. ಇಲ್ಲಿ ಇವಾಗ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕು, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ 1 ಮಾರ್ಕ್, 12.5ಲಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಕಸ್ಟಮರ್ ಬ್ಲೌಸ್ ಏನಿದೆ ನೋಡಿ, ಕಸ್ಟಮರ್ ಬ್ಲೌಸ್ ಏನಿದೆ ಬೆಲ್ಟ್ ಪಟ್ಟಿನ ಸೇರಿಸಿದಾರಲ್ಲ ಅದನ್ನು ಬಿಟ್ಟು ಇದು ಏನಿದೆ ಈ ಪಾರ್ಟ್ನ ಮಾತ್ರ ಇಟ್ಕೊಂಡು ನೆಕ್ದೇನಿದೆ ಇಲ್ಲೂ ಸ್ವಲ್ಪ 1/4 ಇಂಚು ಹೊಲಿಗೆಗೆ ಬಿಡಬೇಕು. ಇದನ್ನು ಈ ರೀತಿ ಇಟ್ಕೊಂಡು ಇಲ್ಲೂ ಸ್ವಲ್ಪ 1/4 ಇಂಚು ಹೊಲಿಗೆಗೆ ಬಿಡಬೇಕಾಗತ್ತೆ. ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕು, ಆ ಹೊಲಿಗೆಗೆ ಒಂದೊಂದು ಮಾರ್ಕು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ಆಗುತ್ತೆ. ನಿಮಗೆ ಅಷ್ಟು ನಮಗೆ ಗೊತ್ತಾಗ್ತಿಲ್ಲ ಅನ್ನೋ ಹಾಗಿದ್ರೆ ನೋಡಿ, ಇಲ್ಲಿ ಇವಾಗ ಇದು 12.5 ಇದೆ. ನೋಡಿ, ಇದು 11.5 ಇದೆ. 1 ಇಂಚಷ್ಟು ಲೆಸ್ ಮಾಡ್ಕೊಂಡು ಇಟ್ಕೊಂಡ್ರೂ ಕೂಡ ಆಗುತ್ತೆ. ಆ ರೀತಿ ಬೇಕಾದ್ರೆ ಇಟ್ಕೋಬೋದು ನೀವು. 1-1.5 ಇಂಚು. ಕೆಲವು ಕಸ್ಟಮರ್ ಇದು ತುಂಬ ಚಿಕ್ಕದೇ ಕೇಳ್ತಾರೆ, ತುಂಬ ಚಿಕ್ಕದಿದ್ರೇ ಇಷ್ಟಪಡ್ತಾರೆ, ಜಾಸ್ತಿ ದೊಡ್ಡದು ಬೇಡ ಅನ್ನೋರು ಇರ್ತಾರೆ. ಅದನ್ನು ನೋಡಿಕೊಂಡು ನೀವು 1-1.5 ಇಂಚಷ್ಟು ಇದೇನಿದೆ ಇದಕ್ಕಿಂತ ಇದನ್ನು 1-1.5 ಇಂಚು 2 ಇಂಚಷ್ಟು ನೀವು ಬೇಕಾದರೂ ಇದನ್ನು ಕಮ್ಮಿ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ. ಕಸ್ಟಮರ್ ಬ್ಲೌಸ್ನೂ ಕೂಡ ನೋಡ್ಕೋಬೇಕಾಗತ್ತೆ ನೀವು, ಇದು ಎಷ್ಟಿದೆ ಅನ್ನೋದನ್ನು ಕೂಡ ನೋಡಿಕೊಂಡು ನೀವು ಇಟ್ಕೋಬೋದು ಬಾಡಿ ಮೆಜರ್ಮೆಂಟ್ ಆಗಿದ್ರೆ. ಇವಾಗ ಈ ರೀತಿ ಒಂದು ಶೇಪ್ನ ಕೊಟ್ಕೋತಿದ್ದೀನಿ ನಾನು. ನೋಡಿ, ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡು ಕಟ್ ಮಾಡ್ಕೋತೀನಿ. ಕೆಲವೊಂದಷ್ಟು ಬಟ್ಟೆ ಪೀಸು ಸಾಕಾಗಲ್ಲ, ಆ ರೀತಿ ಇದ್ದಾಗ ನೀವು ಈ ರೀತಿ ಎಲ್ಲ ಕಟ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಕಟ್ ಮಾಡಿದೆ. ಇವಾಗ ಇದು ಕೂಡ ಆಯಿತು. ಇವಾಗ ಮಾರ್ಕೆಲ್ಲ ಮಾಡೋದನ್ನು ತೋರಿಸಿದ್ದೀನಿ ತುಂಬ ವಿಡಿಯೋದಲ್ಲಿ, ಮಾರ್ಕ್ ಮಾಡೋದನ್ನೆಲ್ಲ ತೋರಿಸಿದ್ದೀನಿ ತುಂಬ ವಿಡಿಯೋದಲ್ಲಿ. ಹಾಗಾಗಿ ಈಗ ಈ ವಿಡಿಯೋದಲ್ಲಿ ಮಾರ್ಕೆಲ್ಲ ಏನು ಮಾಡ್ಕೊಳ್ಳಲ್ಲ, ತೋರಿಸಲ್ಲ. ಈಗ ಸುಮ್ಮನೆ ಹಾಗೆ ಮಾರ್ಕ್ ಮಾಡ್ಕೋತೀನಿ. ನಾನು ರೆಗ್ಯುಲರಾಗಿ ಮಾರ್ಕ್ ಮಾಡೋದ್ರಿಂದ ಹಾಗೆ ಮಾರ್ಕ್ ಮಾಡ್ಕೋತೀನಿ. ನೀವು ಕಸ್ಟಮರ್ ಬ್ಲೌಸ್ನಲ್ಲಿ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಹೊಸ್ದಾಗಿ ಕಲಿತಿರೋಂಥರಾದರೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ಇದು 2.5 ಇಂಚು, ಇದು 3 ಇಂಚು ಈ ರೀತಿಯಾಗಿ ನೋಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಳಿ. ಇದೆಲ್ಲದಕ್ಕೂ ಕೂಡ 2.5 ಇಂಚು 1.5 ಇಂಚಷ್ಟು ಗ್ಯಾಪ್ ಇರಬೇಕು, ಈ ರೀತಿಯಾಗಿ ಬರಬೇಕು. ಅದನ್ನು ನೋಡಿಕೊಂಡು ಇವಾಗ ಒಂದು ಪೀಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಚುಟ್ಕೊ ಹೊಡ್ಕೊಂಡ್ಬಿಟ್ರೆ 2 ಪೀಸ್ಗೂ ಕೂಡ ಆಗುತ್ತೆ. ನೋಡಿ, ಈ ರೀತಿ ಆಯಿತು. ಇವಾಗ ಇದಕ್ಕೆ ನಾವು
ಈ ಬಟ್ಟೆ ಈಗ ನೋಡಿ ಇನ್ನೂ ಒಂದು ಸ್ಲೀವ್ಸ್ನ ಕಟ್ ಮಾಡುವಷ್ಟು ಬಟ್ಟೆ ಲೆಂತ್ ಬಿಡ್ತೆಲ್ಲ ಮಿಕ್ಕಿದೆ. ಸ್ಲೀವ್ಸಿಗೂ ಕೂಡ ಸಾಕಾಗುತ್ತೆ ಇವಾಗ ಬಟ್ಟೆ. ಹಾಗಾಗಿ ನೀವು ಬಟ್ಟೆ ಕಮ್ಮಿ ಇದ್ದರೆ ಈ ರೀತಿ ಕಟ್ ಮಾಡಿಕೊಂಡ್ರು ಆಮೇಲೆ ಬೇಕಾದ್ರೆ ನೀವು ಈ ಬೆಲ್ಟ್ ಪಟ್ಟಿಗೆ ಬಟ್ಟೆ ಪೀಸ್ ಸಾಕಾಗಲಿಲ್ಲ ಅಂದರೆ ಬೇರೆ ಯಾವುದಾದ್ರೂ ಈ ಥರ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಇವಾಗ ಇದು ಕೇಸರಿ ಕಲರ್ ಇದೆ, ಇದಕ್ಕೆ ಮ್ಯಾಚ್ ಆಗುವಂಥದ್ದು ಯಾವ್ದಾರ ಬಟ್ಟೆನ ತಗೊಂಡು ಒಳಗಡೆ ಸೇರ್ಕೊಳ್ಳುತ್ತಲ್ವಾ, ಬೇರೆ ಬಟ್ಟೆನ ಯೂಸ್ ಮಾಡ್ಕೊಳ್ಬೇಕಾದ್ರೆ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೋದು. ಬಟ್ಟೆ ಸಾಕಾಗಿಲ್ಲ ಅನ್ನೋ ಆಗಿದ್ರೆ ನೀವು ಈ ರೀತಿ ಎಲ್ಲ ಮಾಡ್ಬೋದು ಅನ್ನೋದಕ್ಕೋಸ್ಕರ ತೋರಿಸ್ದೆ. ಇಲ್ಲ ಅಂದರೆ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋ ತುಂಬ ಬೇರೆ ರೀತಿ ಕಟ್ ಮಾಡೋದನ್ನು ಕೂಡ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಇವಾಗ ಈ ರೀತಿ ಒಂದು ಪೀಸ್ನ ಕಟ್ ಮಾಡಿಕೊಂಡು, ಬಟ್ಟೆ ಜಾಸ್ತಿನೇ ಇದೆ ನನಗೆ, ಹಾಗಾಗಿ ಈ ರೀತಿ ಒಂದು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ತಗೊಂಡು ಇದರಲ್ಲಿ ನಾನು ಇದೊಂದನ್ನು ಬಿಟ್ಬಿಡಬೇಕು. ನಾವೇನು ಡಾಟಿಗೆ ಮಾರ್ಕ್ ಮಾಡಿದ್ದೀವಿ ನೋಡಿ, ಈ ರೀತಿ ಇಟ್ಕೊಂಡ್ರೆ 3 ಇಂಚಿದೆ, ಇದನ್ನು ಈ ರೀತಿ ಇಟ್ಕೊಂಡ್ರೆ 7.5 ಇಂಚಿದೆ. ಇದನ್ನು ಬಿಟ್ಬಿಡಬೇಕು. 3, 7, 10.5 ಆಗುತ್ತೆ. 10.5 ಇಂಚಿಗೆ ನಾವು ಉದ್ದನೇ ಇಟ್ಕೋಬೇಕು. ನಿಮ್ಗೆ ಬೇಕು ಅಂದರೆ ಹೊಸ್ದಾಗಿ ಕಲಿತಿರೋರಾದರೆ 1/4 ಇಂಚು ಜಾಸ್ತಿನೇ ಇಟ್ಕೊಳ್ಳಿ, ಉದ್ದನೇ ಇಟ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಉಳಿದ್ರೆ ಕಟ್ ಮಾಡ್ಬೋದು. ಇದನ್ನು ನಾನು 3.5 ತೊಗೋತೀನಿ, ಇದನ್ನು ನಾನು 3 ತೊಗೋತೀನಿ. ಈ ರೀತಿ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ನಾನು ಆದಷ್ಟು ಫ್ರಂಟ್ ಪಾರ್ಟ್ನ ಕಟ್ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಎಲ್ಲ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಇಲ್ಲೂ ಕೂಡ ಬಿಟ್ಕೋತೀನಿ. ನಾನು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಉದ್ದ ತುಂಡ ಆದರೆ ಒಂದು ಸ್ಟಿಚ್ನ ಹಾಕೋತೀವಿ, ಹಾಗಾಗಿ ನಾನು ಈ ರೀತಿ ಕಟ್ ಮಾಡ್ಕೋತೀನಿ. ನಿಮಗೆ ಗೊತ್ತಾಗಲಿಲ್ಲ ಅನ್ನೋಗಿದ್ರೆ ಕಸ್ಟಮರ್ ಬ್ಲೌಸ್ನ ತೊಗೊಂಡು ಕಸ್ಟಮರ್ ಬ್ಲೌಸಲ್ಲಿ ಎಷ್ಟೆಷ್ಟಿದೆ ಅದನ್ನು ನೀವು ಅಳತೆ ಮಾಡಿಕೊಂಡ್ರೂ ಆಗುತ್ತೆ. ಆ ರೀತಿ ಕೂಡ ಮಾಡ್ಕೋಬೋದು ಬೇಕಾದರೆ ನೀವು. ಇವಾಗ ನಾನು ಪೂರ್ತಿಯಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡಿ ತೋರಿಸ್ದೆ. ಇವಾಗ ಇದರಲ್ಲೇ ಎಕ್ಸ್ಟ್ರಾ ಪೀಸ್ ಎಲ್ಲ ಮಿಕ್ಕಿರೋದ್ರಿಂದ ಇದೇ ಕೂಡ ಬಾಕ್ಸ್ ಪಟ್ಟಿಗೆಲ್ಲ ಆಗುತ್ತೆ. ಇದು ಎಕ್ಸ್ಟ್ರಾ ಪೀಸ್ ಎಲ್ಲ ಬಾಕ್ಸ್ ಪಟ್ಟಿಗೆ ಆಗುತ್ತೆ, ಅದಕ್ಕೋಸ್ಕರ ಇವಾಗ ಒಟ್ಟಿಗೆ ಕಟ್ ಮಾಡಿಬಿಡ್ತೀನಿ. ಈ ರೀತಿ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೆ ಬೇಗನೆ ಸ್ಟಿಚ್ ಮಾಡ್ಬೋದು. ಎಕ್ಸ್ಟ್ರಾ ಪೀಸ್ನೆಲ್ಲ ನಾನು ಹುಡ್ಕೊಳ್ತಾ ಕೂರುವಂಥ ಅವಶ್ಯಕತೆ ಇರಲ್ಲ. ಇವಾಗ ಇದು ಎರಡೂ ಕೂಡ ಸ್ಲೀವ್ಸಿಗೆ ಬ್ಯಾಕಿಗೆ ಬರುತ್ತೆ ನೋಡಿ, ಇದು ಬ್ಯಾಕಿಗೆ ಬರುತ್ತೆ, ಈ ಬಾರ್ಡ್ರು ಬ್ಯಾಕಿಗೆ ಬರುತ್ತೆ. ಕೆಲವೊಂದು ಒಂದು ಸೈಡ್ ಬರುವಂಥದ್ದನ್ನು ಸ್ಲೀವ್ಸಿಗೆ ಹಾಕೋಬೇಕು. ಇದು ಎರಡೂ ಸೈಡ್ ಇರೋದ್ರಿಂದ ನಾನು ಬ್ಯಾಕಿಗೆ ಮತ್ತು ಸ್ಲೀವ್ಸಿಗೆ ಎರಡಿಗೂ ಕೂಡ ಕಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಈ ರೀತಿ ಇಟ್ಕೊಂಡು ಸ್ವಲ್ಪ ಜಾಸ್ತಿನ ಕಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಮಿಕ್ಕಿದ್ರೆ ಆಮೇಲೆ ನಾನು ಸ್ಟಿಚ್ ಆದಮೇಲೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಮಿಕ್ಕಿರೋ ಪೀಸ್ನ ಕಟ್ ಮಾಡ್ಕೋತೀನಿ. ಹೊಸ್ದಾಗಿ ಯಾರೆಲ್ಲ ಕಲಿತಿದ್ದೀರಾ, ನಿಮ್ಮ ಪ್ರಯತ್ನ ತುಂಬಾ ಮುಖ್ಯ ಆಗಿರುತ್ತೆ. ನೀವೆಷ್ಟು ಬೇಗ ಕಲ್ತ್ಕೋತೀರಾ, ನೀವೆಷ್ಟು ಪ್ರಯತ್ನ ಪಡ್ತೀರಾ ಅಷ್ಟು ಬೇಗ ಕಲ್ತ್ಕೋತೀರಾ. ಆದಷ್ಟು ಫ್ರೀ ಟೈಮಲ್ಲಿ ಮನೇಲಿ ಫ್ರೀಯಾಗಿದ್ದು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಏನಾದರೂ ಒಂದು ಕಲ್ತ್ಕೊಂಡು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮಮ್ಮ, ನಿಮ್ಮ ರಿಲೇಷನ್ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ನೀವು ಹೊರಗಡೆ ಹೋಗಿ ಸ್ಟಿಚ್ ಮಾಡೋಕ್ಕಾಗಲ್ಲ, ಇವಾಗ ಕಲಿತು ನಾವು ಹೋಗಿ ಹೊರಗಡೆ ಸ್ಟಿಚ್ ಮಾಡ್ತೀವ ಅದಾಗತ್ತಾ ಅಂದ್ಕೊಂಡಿರೋರಿದ್ರೆ ನಿಮ್ಮ ಅಟ್ಲೀಸ್ಟ್ ನೀವು ಹೊರಗಡೆ ಹೋಗಿ ಸ್ಟಿಚ್ ಮಾಡೋಕ್ಕಿಲ್ಲ ಅಂದ್ರೂ ಕೂಡ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮಗೆ ಬೇಕಾದಂತನ ನೀವೇ ಸ್ಟಿಚ್ ಮಾಡ್ಕೋಷ್ಟಾರು ಕಲ್ತ್ಕೊಳ್ಳಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಇತ್ತೀಚೆಗೆ ಸಣ್ಣ ಪುಟ್ಟ ಆಲ್ಟ್ರೇಷನ್ಗಾದ್ರೂ ಕೂಡ ಮನೇಲಿ ಒಂದು ಮಿಷಿನ್ ಇಟ್ಕೊಂಡೇ ಇರ್ತೀರಾ, ಎಲ್ಲರ ಮನೇಲೂ ಇರುತ್ತೆ. ಸಣ್ಣ ಪುಟ್ಟ ಆಲ್ಟ್ರೇಷನ್ಗಾದ್ರೂ ಇಟ್ಕೊಂಡಿರ್ತೀರಾ. ಈ ರೀತಿಯಾಗಿ ಡೈಲಿ ಯೂಸಿಗೆ ಬೇಕಾದಂಥ ಬ್ಲೌಸ್ಗಳನ್ನ ಬೇಕಾದರೂ ನೀವು ಸ್ಟಿಚ್ ಮಾಡ್ಕೋಬೋದು. ಕಲ್ತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫ್ರೀ ಟೈಮ್ನ ವೇಸ್ಟ್ ಮಾಡ್ಕೊಳ್ದೇ ಮೊಬೈಲು, ಟಿ ವಿ ಈ ರೀತಿಯಾಗಿ ನೋಡಿ ಟೈಮ್ನ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ